ಸಿ ಈಗ ಧರ್ಮಗಳ ಜೊತೆ ಎಷ್ಟು ಸಂಘರ್ಷ ನಡೀತಾ ಇದೆ, ಜಾತಿಗಳು ಎಷ್ಟು ಸಂಘರ್ಷ ನಡೀತಾ ಇದೆ, ಅದ್ರಲ್ಲಿ ಎಷ್ಟು ಸಮನ್ವಯವಾಗಿದೆ. ಖಂಡಿತ ಸರ್, ಸಮನ್ವಯ ಮಾತ್ರ ಹೇಳ್ತಾರೆ ನೋಡಿ ಸರ್ ಅವರು. ಪಂಚಮರ ಶಿಶುವೊಂದು ನೀರಲ್ಲಿ ಮುಳುಗುತ್ತಿರೆ, ದಡದಲ್ಲಿ ಮೀಯುತ್ತಿರುವ ನಾನು, ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದರೆ ಅದು ಶಾಸ್ತ್ರ ಸಮ್ಮತವೇನು? ಅದೇ ಹೇಳ್ತಾರೆ. ಆ ಕಾಲದ ಋಷಿಗಳು ಮಾನವರು ನಮ್ಮಂತೆ, ಆ ಕಾಲದ ಋಷಿಗಳು ಮಾನವರೇ ನಮ್ಮಂತೆ. ಅವರವರ ಶಾಸ್ತ್ರವು ಅವರ ಕಾಲಕ್ಕೆ ಮಾತ್ರ, ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಶ್ರೀ ಧರ್ಮಸೂತ್ರ. ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು. ಖಂಡಿತ ಚೆನ್ನಾಗಿ ಹೇಳ್ತಾರೆ ಅವರು. ಖಂಡಿತ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅಂದ್ರೆ ಅದ್ರ ಅರ್ಥ ಏನು ಅಂತಂದ್ರೆ, ನೀವು ಹೇಳಿದ ಒಂದು ಸಾರಾಂಶ ಹೇಳ್ಬೇಕು ಅಂದ್ರೆ, ಎಲ್ಲರೂ ಮನುಷ್ಯರೇ, ಎಲ್ಲರೂ ಅವರವರ ಒಂದು ಕಾಲಘಟ್ಟಕ್ಕೆ ದೇಶಕ್ಕೆ ಸರಿಯಾಗಿ. ಇಲ್ಲ ಸರ್, ನಮ್ಗೆ ನೀವು ಈ ಪುರಾಣಗಳನ್ನ ವೇದಗಳನ್ನು ಓದ್ಬೇಕಾದ್ರು ಅದರಲ್ಲೂ ಮೊದಲು ಚೈನಾದಲ್ಲಿದ್ದೇನೆ. ಏನ್ ಕಥೆ ಅಂದ್ರೆ, ನನ್ನ ಗಾಡಿ ಹೋಗ್ತಾ ಸಿಕ್ಕಾಪಟ್ಟೆ ರೈಸ್ ಆಗೋದಾಯ್ತಾ. ಡೌಟ್ ಆಯಿತು ಕ್ಲಚ್ ಪ್ಲೇಟಿಂದ ಪ್ರಾಬ್ಲಮ್ ಅಂತ. ಇಲ್ಲಿ ಇಟ್ಕೊಂಡು ಬಿಚ್ಚಿದೆ ಈಗ ಗಾಡಿನ. ಕ್ಲಚ್ ಪ್ಲೇಟ್ ಎಲ್ಲ ಬಿಚ್ಚಿ ನೋಡುವಾಗ ನೋಡಿ ಈ ಥರ ಪೀಸ್ ಆಗೋಗಿದೆ. ಕ್ಲಚ್ ಪ್ಲೇಟ್ ಈ ಥರ ಪೀಸ್ ಆಗಿದೆ. ಉಂಟಿಲ್ಲಿ ಕ್ಲಚ್ ಪ್ಲೇಟ್, ಬಟ್ ಅದರಲ್ಲಿ 7-8 ಇದೆ. ನನ್ನ ಹತ್ರ ಇಲ್ಲಿ 6 ಇದೆ ಅಷ್ಟೇ. ನೋಡ್ಬೇಕೀಗ, ಹುಡುಕ್ಬೇಕೀಗ ಇದು ಸಿಗುತ್ತಾ ಅಂತ. ಬಟ್ ಟ್ರಯಂಪ್ ಗಾಡಿ ಚೈನಾದಲ್ಲಿ ಇಲ್ಲ. ಅದಕ್ಕೆ ಮ್ಯಾಚ್ ಮಾಡಿ ಹಾಕಲಿಕ್ಕೆ ಯಾವ್ದಾದ್ರು ಆಗುತ್ತಾ ನೋಡ್ಬೇಕಿನ್ನು. ನೋಡುವ, ಏನಾದರೂ ಒಂದು ಜುಗಾಡ್ ಮಾಡ್ತೇನೆ ಈಗ. ಏನಾದರೂ ಮಾಡಿ ಹೋಗ್ಬೇಕಲ್ಲ ನಾಳೆ, ಮತ್ತೆ ರೆಡಿ ಮಾಡ್ತೇನೆ ಈಗ ಎಂಥಾರು ಮಾಡಿ ನೋಡು. ಇಂತೂ ಕ್ಲಚ್ ಪ್ಲೇಟ್ ಸಿಕ್ತು, ಏನು ತೊಂದರೆ ಇಲ್ಲ. ಇನ್ನು ರೆಡಿ ಮಾಡುವ. ಹಾಂ, ಕ್ಲಚ್ ಪ್ಲೇಟ್ ಸಿಕ್ತು ಎಲ್ಲೋ ಒಂದು ಕಡೆ. ಕ್ಲಚ್ ಪ್ಲೇಟನ್ನು ಹಾಕಿದೆ. ನಾನು ಮತ್ತು ಶ್ರೀನಿವಾಸ್ ಅಣ್ಣ ಸೇರ್ಕೊಂಡು ಹಾಕಿದ್ವಿ. ಬಟ್ ಏನಂದರೆ, ಈಗ ಆಯಿಲ್ ಬೇಕಿತ್ತು, 10W50 ಆಯಿಲ್ ಬೇಕಿತ್ತು, ಅದೇ ಗ್ರೇಡಿನ ಆಯಿಲ್. ಬಟ್ ಏನಂದರೆ ಆ ಆಯಿಲ್ ಇಲ್ಲಪ್ಪ. ಇಲ್ಲೆಲ್ಲ ನೋಡಿದೆ, ಇಲ್ಲಿ 5W40 ಸಿಂಥೆಟಿಕ್ ಆ ಥರ ಎಲ್ಲ ಉಂಟು. ನೋಡುವ, 10W50 ಸಿಕ್ಕಿದ್ರೆ ಅದೇ ಹಾಕೋದು, ಇಲ್ಲ ಅಂದರೆ ಜೈ ಅಂಥೇಳಿ ಇದನ್ನೇ ಹಾಕೋದು ಅಷ್ಟೇ. ಆಯಿತಾ? ಓಕೆ. ಇದು ನೋಡಿ ನಮ್ಮ ಚೈನೀಸ್ ನಂಬರ್ ಪ್ಲೇಟ್. ಇಲ್ಲಿ ಏನಂದರೆ, ಚೈನಾದವರು ಅವರದ್ದೇ ಲೈಸೆನ್ಸು, ಅವರದ್ದೇ ನಂಬರ್ ಪ್ಲೇಟು. ನಮ್ಮ ಹತ್ರ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಇದ್ರೂ ಕೂಡ ಅವರ ಡ್ರೈವಿಂಗ್ ಲೈಸೆನ್ಸನ್ನೇ ಮಾಡ್ಕೊಳ್ಬೇಕು, ಅವರ ನಂಬರ್ ಪ್ಲೇಟನ್ನೇ ಹಾಕೊಂಡು ಓಡಿಸ್ಬೇಕು. ಮುಂಚೆ ಏನಂದರೆ ನಂಬರ್ ಪ್ಲೇಟೇ ಹಾಕೋರು, ಹಚ್ಬಿಡೋರು ಇಲ್ಲಿ ನಮ್ಮ ನಂಬರ್ ಪ್ಲೇಟ್ ಮೇಲೆ. ಈಗ ಸ್ವಲ್ಪ ಬದಲಾವಣೆ ಆಗಿದೆಯಂತೆ, ಅದಕ್ಕೆ ಈ ಥರ ಕಾರ್ಡ್ ಮಾಡಿ ಕೊಡ್ತಾ ಇದ್ದಾರೆ. ಇದು ನಮ್ಮ ಬೈಕಿನ ನಂಬರ್ ಪ್ಲೇಟ್. ಕಾರಿಗೆ ಸ್ವಲ್ಪ ದೊಡ್ಡದು ಬರುತ್ತಷ್ಟು. ಇವರ ವ್ಯವಸ್ಥೆಗಳು. ನಮ್ಮ ಕ್ಯಾಪ್ಟನ್ ಶ್ರೀನಿವಾಸ್ ಅಣ್ಣ, ನಮ್ಮ ಆರ್ಗನೈಸರ್, ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂದರೆ ಟೀಮನ್ನು, ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸುಳ್ಳ, ನಾನು ನೇಪಾಳಲ್ಲಿ ಮಧ್ಯ ದಾರಿಲಿದ್ದೆ. ಇಮಿಡಿಯೇಟ್ ತಲೆ ಬಿಸಿ ಮಾಡಬೇಡ ಅಂತ ನೇಪಾಳಿ ಗೈಡನ್ನು ಕೂಡಲೇ ಅರೇಂಜ್ ಮಾಡಿ, ಅವು ಯಾವುದೋ 4x4 ತಂದು ಕೂಡಲೇ ಅದಕ್ಕೆ ಹಾಕ್ಕೊಂಡು ಇಮಿಡಿಯೇಟಾಗಿ ಆಯಿತಾ. ಆಮೇಲೆ ನೀವು ರೋಡ್ ತಪ್ಪಿಸ್ಕೊಂಡ್ರಿ ಮೊನ್ನೆ ರೋಡ್ ತಪ್ಪಿಸ್ಕೊಂಡಾಗ ಫೈಂಡ್ ಔಟ್ ಮಾಡಿದ್ದೆ ಅವ್ರು ಫಸ್ಟ್. ನವೀನಲ್ಲಿ ಫಸ್ಟ್, ಬೇರೆ ಯಾರು ರೆಸ್ಪಾಂಡ್ ಇದರಲ್ಲೇ ಇಲ್ಲ ಆಯಿತಾ. ಯಾವುದೋ ಲೋಕ ಡ್ರೈವ್ ಮಾಡೋದು ಒಂದೇ, ನವೀನಲ್ಲಿ ಅಂತ ಕೂಡಲೇ ಇದು ಮಾಡ್ಕೊಂಡು ಹೋಗಿ. ಆಮೇಲೆ ನಿನ್ನೆ ರೋಹಿತ್ ಮಿಸ್ ಆದಾಗ ಮತ್ತೆ ಇವರೇ ಯೂಟರ್ನ್ ತಗೊಂಡು ಸೀದಾ ಹೋಗಿ. ಚೈನಾದಲ್ಲಿ ಗೂಗಲ್ ಮ್ಯಾಪ್ ವರ್ಕ್ ಆಗೋದಿಲ್ಲ, ಎಂಥದ್ದು ವರ್ಕ್ ಆಗೋದಿಲ್ಲ. ಅಂಥದ್ರಲ್ಲಿ ಅವ್ರು ಅಷ್ಟು ನೀಟಾಗಿ ಒಂಥರ ಮನೆ ಮಕ್ಕಳ ಥರ ನೋಡ್ಕೊಳ್ತಾ ಇದ್ರು ಅವರು. ವಿ ಆರ್ ಲಕ್ಕಿ ಅಲ್ಲ, ರಿಯಲಿ ಲಕ್ಕಿ. ಓಕೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ಅನ್ನ ಸಾಂಬಾರ್ ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಇವರದ್ದು ಶಿವಜ್ಞ ನಮ್ಮವ್ರ ಗಾಡಿ ಈಗ ರೆಡಿ ಮಾಡಿದ್ದು. ರೆಡಿ ಆಯ್ತು, ಅದು ಫುಲ್ ರೆಡಿ. ಶಿವಜ್ಞ ನಮ್ಮವ್ರ ಗಾಡಿ XUV 500 ಇಲ್ಲೆಲ್ಲೋ ಇದೆ, ಅದು ಬ್ಲಾಕ್ ಆಗಿದೆ. ಕೇಳ್ಕೊಂಡ್ರೆ ನಡೆಯುತ್ತೆ. ಅದನ್ನ ಬಂದ್ಬಿಟ್ಟು ಪೌರುಷ ತೋರಿಸಿದ್ರೆ ಆಗಲ್ಲ. ಹೌದು, ನಮ್ಮ ಅಮರ ಗಲಿಮೆ ಅಮರ ಶೇರೆ ಅಷ್ಟೇ. ನಾವು ಊರಲ್ಲಿ ರಂಗ ಆಗಿರ್ಬೋದು, ಹೊರಗಡೆ ಬಂದಲ್ಲಿ ಮಂಗನೆ. ಅಂತೂ ಇಂತೂ ನಮ್ಗೆ ಒಳ್ಳೆ ಆರ್ಗನೈಸರ್ ಸಿಕ್ಕಿದ್ದಾರೆ. ವಿ ಆರ್ ಹ್ಯಾಪಿ ಅಲ್ಲ ಕಿರಣ್? ವೆರಿ ಹ್ಯಾಪಿ. ನಮ್ಗೆ ಯಾವುದೇ ಮಾತಾಡ ಇದೇ ಇಲ್ಲ, ಕೃತಿಯಲ್ಲಿ ತೋರಿಸಿದ್ದಾರೆ ಅವರು. ನಮಗೂ ಭಾರಿ ಖುಷಿಯಾಗಿದೆ. ನಮಸ್ಕಾರ. ಈಗ ನಾನು ಚೈನಾದಲ್ಲಿ ಇಲ್ಲಿ ಕೆಲವೊಂದು ಬುದ್ಧ ವಿಹಾರ ಕೇಂದ್ರಗಳು, ಅಂದರೆ ಕೆಲವೊಂದು ಮೊನೆಸ್ಟ್ರಿಗಳನ್ನು ನೋಡಕ್ಕೆ ಹೋಗ್ತಾ ಇದ್ದೇವೆ. ಓಕೆ, ಹೋಗುವ ಅಲ್ಲಿಗೀಗ ಬನ್ನಿ. ಇದು ಲಾಸಾದ ಮಾರ್ಕೆಟ್ ಏರಿಯಾ ನೋಡಿ, ಅಂದರೆ ರಸ್ತೆ ಬದಿಯಲ್ಲಿನ ವ್ಯಾಪಾರಿಗಳು ಇವರೆಲ್ಲ ಅಂಗಡಿಗಳು ಇಟ್ಕೊಂಡಿದ್ದಾರೆ. ಎಣ್ಣೆ ಅಂಗಡಿ ಅದು. ಹೌದೌದು, ಎಲ್ಲ ಓಪನ್ ಆಗಲಿಲ್ಲ ಇನ್ನು.
ಆದರೆ ಭಾಳ ಬೇಗ ಓಪನ್ ಮಾಡ್ತಾರೆ ಇವರು. ಒಂದು ಗಲ್ಲಿ ಇದು ನೋಡಿ, ಇದೆ ನಮ್ಮ ಮಿಠಾಯಿ ಅಂಗಡಿ. ಬರೋಣ್ರಿ. ಹೌದ್ರಿ, 2 ನಿಮಿಷ ಬೇಡ. ಫ್ಯಾಮಿಲಿ ಬರೋಣ. ನಿಮ್ದು ಮದುವೆ ಆಗಿರುತ್ತೆ, ಅವಾಗ ಅವ್ರದ್ದು ಮದುವೆ ಆಗಿರುತ್ತೆ, ಎಲ್ಲ ಫ್ಯಾಮಿಲಿ ಬರೋಣ. 4-5 ಕಾರ್ ಫ್ಯಾಮಿಲಿ ಬರ್ಬೇಕು ನೋಡಿ, ಬಂದ್ಬಿಡ್ಬೇಕು. ಅಂದ್ರೆ ನಮ್ಗೆ ಇವತ್ತು ಇಲ್ಲೇ ಉಳ್ಕೋದಿಲ್ಲೇ. ಹೌದು, ಅಷ್ಟೇ. ನನಗೆ ಇವತ್ತು ಮನಸ್ಸಿಲ್ಲ, ಇವತ್ತು ಇಲ್ಲೇ ಉಳ್ಕೊಳ್ಳೋದು. ಬೆಸ್ಟ್ ಅದು. ಅರ್ಜೆಂಟ್ ಇಟ್ಕೊಂಡ್ ಬರಂಗಿಲ್ಲ. ಇದು ನೋಡಿ, ಬರೀ ಡಿಟರ್ಜೆಂಟ್, ಮಕ್ಕಳದ್ದು ಡೈಪರ್, ಅದ್ರದ್ದೆಲ್ಲ ಅಂಗಡಿ. ಮಾಮೂಲಾಗಿದೆ, ಅವ್ರ ಅಕ್ಷರದಲ್ಲಿದೆ ಅಷ್ಟೇ. ಏನ್ ಸ್ಪೆಷಲ್ ಆಗಿ ಏನಿಲ್ಲ ಇಲ್ಲಿ ಕಾಣ್ತಾ ಇಲ್ಲ. ಇನ್ನು ಗ್ಯಾಸ್ ಅಂಗಡಿ ಸ್ಪೆಷಲ್ ಇತ್ತು. ಗ್ಯಾಸ್, ಬುಟನ್ ಗ್ಯಾಸ್, ಅದು ನಮ್ಮಲ್ಲೂ ಸಿಗ್ತದೆ. ಹಾರ್ಲಿ ತರದ್ದೆ ನೋಡಿ, ಅದೊಂದು ಬೈಕಲ್ಲಿ. ಹಾರ್ಲಿ ಅಲ್ಲ, ಅದು ಅವ್ರದ್ದೇ ಅಂತ ಒಂದು ಬೈಕ್. ಇಲ್ಲಿ ನೋಡಿ, ಹಾರ್ಲಿ ಅಲ್ಲ, ಅದು TR 300. TR 300 ಹೆಂಗಿದೆ ರೀ 300 ಬೈಕ್. ನೋಡಿ, ಇಲ್ಲಿ ನೋಡಿ, ಎಲ್ಲ ಡ್ರೈ ಫ್ರೂಟ್ಸ್. ಸಾರಿ ಮಾಡಬೇಡಿ ಅಂದ್ರೆ ಅವರಿಗೆ ಬೋಣಿ ಆಗಿರಲ್ಲ ಬೆಳಬೆಳಗ್ಗೆ. ಅವ್ರ ತಲೆ ಬಿಸಿ ಅವರಿಗೆ. ನಾವು ಮಜಕ್ಕೆ ವಿಡಿಯೋ ಮಾಡಿದ್ರೆ ಪಾಪ ಬೇಜಾರಾಗುತ್ತೆ. ಎಲ್ಲ ಬ್ರೆಡ್ ಬನ್ನು. ಇಲ್ಲಿ ಚೈನಾದಲ್ಲಿ ಮತ್ತೆಲ್ಲ ಸೇಮ್ ಇರ್ತದೆ. ಅಂದರೆ ಸ್ವಲ್ಪ ವಿಚಿತ್ರವಾಗಿ ವಿಲಕ್ಷಣವಾಗಿ ಇರೋದಂದರೆ ಮಾಂಸದ ಮಾರ್ಕೆಟ್ ಇಲ್ಲಿ. ಅದೊಂದು ಬಿಟ್ಟು ಎಲ್ಲಾದ್ರೂ ಇರುತ್ತಪ್ಪ, ಇದ್ದೇ ಇರುತ್ತೆ. ಯಾಕಂದ್ರೆ ಹುಳ ಹುಪ್ಪೆ ಎಲ್ಲ ಇರುತ್ತಂತೆ, ಎಲ್ಲ ತಿಂತಾವಂತವು. ಇಲ್ಲಿ ನೋಡಿ, ಚೈನಾ ಮಾರ್ಕೆಟಿಂದ ಆ ಒಂದು ಮೊನೆಸ್ಟ್ರಿಗೆ ಹೋಗ್ಬೇಕಿದ್ರೆ ಚೆಕಿಂಗ್ ನೋಡಿ ಹೇಗಿದೆ ಅಂತ. ಚೆಕಿಂಗು ಅಲ್ಲಿ ದಿಸ್ ಇಸ್ ಮುರಳಿ ಕೃಷ್ಣ ಸರ್, ಸುಮನ್, ದಿಸ್ ಇಸ್ ಕಿತ್ತಡಿ ಕಿರಣ್, ನವೀನ್, ಆಯ್ತಾ. ಮುರಳಿ ಕೃಷ್ಣ ಅವ್ರ ಮಗಳು ಪ್ರೇರಣಮ್ಮ ನಮ್ಗೆ ಅನ್ನ ಮಾಡಾಕದಿವ್ರೆ ಹೆಚ್ಚಾಗಿ. ಆಯ್ತಾ, ಓಕೆ. ಇಲ್ಲಿ ಹೋಗ್ತಾ ಪೂರ್ತಿ ಚೆಕಿಂಗ್, ಅವರ ಪ್ರಜೆಗಳಿಗೂ ನಮಗೂ ಕೂಡ ಎಲ್ರಿಗೂ ಚೆಕಿಂಗ್ ಮಾಡಿಯೇ ಬಿಡೋದು. ಪೊಲೀಸ್ ಇರ್ತಾರೆ ಅಲ್ಲಿ, ಆ ಥರ. ಓಕೆ, ಹೋಗುವ ಅಲ್ಲಿಗೀಗ. ಅಲ್ಲಿ ಚೆಕಿಂಗ್ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತ? ಸ್ಟ್ರಿಕ್ಟ್ ಆಗಿತ್ತ? 4 ಜನ ಕೂತ್ಕೊಂಡು ಬ್ಯಾಗ್ ಚೆಕ್ ಮಾಡಿದ್ರು. ಆಮೇಲೆ ಇಲ್ಲ, ಫಸ್ಟ್ ನಮ್ಮನ್ನ ಚೆಕ್ ಮಾಡಿದ್ರು, ಆಮೇಲೆ ಬ್ಯಾಗ್ನ ಚೆಕ್ ಮಾಡಿದ್ರು, ಆಮೇಲೆ ತಿರ್ಗಾ ನಮ್ಮ ಪಾಸ್ಪೋರ್ಟ್ ಚೆಕ್ ಮಾಡಿದ್ರು, ಆಮೇಲೆ ತಿರ್ಗಾ ನಮ್ಮನ್ನ. ಹೌದು, ಇದು ನಾವು ಒಂದು ಮೊನೆಸ್ಟ್ರಿಗೆ ಹೋಗ್ಬೇಕಿದ್ರೆ ಇಷ್ಟೆಲ್ಲ ಚೆಕಿಂಗ್ ನಡೀತಾ ಇದೆ. ಹೌದು, ನಮ್ಮ ದೇವಸ್ಥಾನದಲ್ಲಿ ಬೇಕು, ನಮ್ಮ ದೇವಸ್ಥಾನದಲ್ಲೂ ಬೇಕು. ಆಯ್ತಾ. ನೋಡಿ, ನಮ್ಮಲ್ಲಿ ಹೆಜ್ಜೆ ನಮಸ್ಕಾರ ಮಾಡ್ತಾರಲ್ಲ, ಅದೇ ರೀತಿ ಇವರಲ್ಲಿ ಒಂದು ಪದ್ಧತಿ. ಹೌದು, ನಡೀರಿ. ಇದು ನೋಡಿ, ನಮ್ಮಲ್ಲಿ ಧ್ವಜಸ್ತಂಭ ಇರುತ್ತಲ್ಲ, ಅದೇ ರೀತಿ ಇವರಲ್ಲೂ ಏನೋ ಒಂದು ಇದೆ ಪದ್ಧತಿ. ನಂದಿಕೋಲು ಆ ಥರ ಎಲ್ಲ. ಹೌದು, ಇದು ಮೋಸ್ಟ್ಲಿ ದೀಪ ಹಚ್ತಾರೆ ಅನ್ಸುತ್ತೆ, ಗೊತ್ತಿಲ್ಲ. ನೋಡಿದ್ರೆ ಹಾಗೆ ಕಾಣುತ್ತೆ, ಮೇಲ್ಗಡೆ ಎಲ್ಲ ಸುಟ್ಟಿರೋದು ನೋಡಿದ್ರೆ ಹಾಗೆ ಕಾಣುತ್ತೆ. ನೋಡಿ, ಇದೊಂದು ದೀಪಸ್ತಂಭ ಇದ್ರೂ ಇರ್ಬೋದು. ಇದು ನೋಡಿ, ಇವರ ಒಂದು ಪದ್ಧತಿ. ಇದು ನಮಸ್ಕಾರವನ್ನು ಮಾಡುವಂಥದ್ದು, ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವಂಥದ್ದು. ನಮ್ಮಲ್ಲಿ ಏನು ನಾವು ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತೇವೆ, ಅದೇ ಥರ ಇವರು ಈ ಥರವಾಗಿ ಮಾಡ್ತಾರೆ. ಹೆಣ್ಮಕ್ಳು ಗಂಡು ಮಕ್ಕಳು ಅನ್ನೋ ಭೇದ ಭಾವ ಇಲ್ಲದೆ ಈ ಥರವಾಗಿ ಮಾಡ್ತಾರೆ. ಇವರ ಒಂದು ಸಂಸ್ಕೃತಿ, ಇವರ ಒಂದು ಪದ್ಧತಿ ಇದು. ಬನ್ನಿ ಒಳಗೋಗು. ಇದು ಎಂಟ್ರಿ ಟಿಕೆಟ್ ಇಲ್ಲಿಗೆ 85 ಯುವಾನ್. ಇದು ದಲೈ ಲಾಮಾ ಅಲ್ಲಿದ್ದ ಕೋಣೆ, ಇದು ಕೊಠಡಿ, ಅವರ ಕೊಠಡಿ ಆಗಿತ್ತಂತೆ. ಅದು ಮೇಲಿರೋದು ತುಂಬ ಬೇರೆ ಬೇರೆ ಕಾರಣಗಳಿಗೆ ಅವರು ಆಚೆ ಹೋದ್ರು. ಅದು ಬೇಡ ನಮ್ಗೀಗ, ಆಯ್ತಾ. ತುಂಬ ಸೂಕ್ಷ್ಮವಾದ ವಿಚಾರ ಅದು. We call the Princess Chizun, and he brings a statue of 8 Sakyamuni, and another princess from Tang Dynasty. We called Wencheng, Princess Wencheng. She bought a statue of the 12 Sakyamuni. And in this temple, later we will visit, the highlight is the statue of 12 Sakyamuni. So later it will be very crowded in it. So if you miss the other things, that's fine. But don't miss the statue of 12 Sakyamuni. Later I will show you. And here, later we will go around. And when we enter that
building, we cannot wear hats. Later, after that visit, we going through there first. We go second floor, third floor, and we will come to that gate. Okay. We can take photo outside. Okay. And from that gate, we cannot take photo. And hand off, and no photo, no sunglasses. No caps. Yeah, no hats. No caps, no sunglasses, no photo. After we enter that gate. ನೋಡಿ ಚೈನಾದ ಗಲ್ಲಿ ಒಳಗೆ ಬರ್ತಾ ಇದ್ದಾವೆ. ಹಿಯರ್ ಸ್ಮಾಲ್ ಗಲೀಸ್ ಆಲ್ಸೋ ವೆರಿ ಕ್ಲೀನ್. Very clean, yeah. ವೆರಿ ಕ್ಲೀನ್. See, ಸಿ you won't have any dust or nothing. ಒಳಗಡೆ drainage system. Yeah. How they have done the perfect. ಡ್ರೈನೇಜ್ ಸಿಸ್ಟಮ್ ಆಲ್ಸೋ ಇಟ್ಸ್ ವೆರಿ ಪರ್ಫೆಕ್ಟ್. See, ನೋಡಿ ಎಲ್ಲ ಕಡೆ ಡಸ್ಟ್ಬಿನ್ ಇಟ್ಟಿದ್ದಾರೆ, ಡ್ರೈನೇಜ್ ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರು. ಗಲ್ಲಿಗಳ ಒಳಗಡೆ ನಿಮಗೆ ಒಂದು ಸಣ್ಣ ಕಸ ಸಿಗುವುದಿಲ್ಲ, ಆಯ್ತಾ? ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಇವರು. ಎಲ್ಲ ಹಾಗೆ ಮಾಡಿದ್ದಾರೆ, ಬೇರೆ ಜಾಗಗಳಲ್ಲಿ ಗೊತ್ತಿಲ್ಲ ನನಗೆ. ಬಟ್ ನಾವೀಗ ಏನು ನೋಡ್ತಾ ಇದ್ದೇವೋ ಅಲ್ಲೆಲ್ಲ ಆ ಥರ ಇದೆ. ಗಲ್ಲಿಗಳ ಒಳಗಡೆ ತುಂಬ ವೆಲ್ ಮೇಂಟೈನ್ಡ್ ನೋಡಿ.